ನಮಸ್ಕಾರ ಸ್ನೇಹಿತರೆ. ಇವತ್ತು ನಡೆದಂಥ ಪಿ ಡಿ ಒ ಪರೀಕ್ಷೆ, ಕಲ್ಯಾಣ ಕರ್ನಾಟಕ ವಿಭಾಗದ ಪಿ ಡಿ ಒ ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸ್ವಲ್ಪ ಪೇಪರ್ ಟಫ್ ಆಗಿತ್ತು ಅಂತಲೇ ಹೇಳ್ಬೋದು. ಅದರದ ವರ್ಷನ್ ಡಿ ವರ್ಷನ್ ಕೋಡ್ದ ಪ್ರಶ್ನೆಗಳ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ನಾನು ಬೇಗ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ತಾ ಹೋಗಿ. ಸಬ್ ಅರ್ಬನ್ ದೃಷ್ಟಿಕೋನವು ಮೊದಲನೇ ಪ್ರಶ್ನೆ ಆನ್ಸರ್. ಸೆಕೆಂಡ್ ಒನ್, ರಾಜಕೀಯ ಮತ್ತು ಸಾಮಾಜಿಕ ಚಳವಳಿಯಲ್ಲಿ ಗಣ್ಯರ ವಿರುದ್ಧವಾಗಿ ಜನಸಾಮಾನ್ಯರ ಪಾತ್ರವನ್ನು ಎತ್ತಿ ತೋರಿಸುವ ಮೂಲಕ ಸಮತೋಲನ ಪುನಃಸ್ಥಾಪಿಸಲು ಪ್ರಯತ್ನಿಸುತ್ತದೆ. ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ಎರಡನೇ ಕ್ವೆಶನ್ ಬಂದರು, ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆಯು ಇದು ಏನಾಗಿದೆ ಅಂದರೆ ಸೆಕೆಂಡ್ ಆಪ್ಷನ್ ಇದರದು. ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಮಾಡುವುದು. ಆಮೇಲೆ ಥರ್ಡ್ ಕ್ವೆಶನ್ ಬಂದು, ಸ್ಟೀಫನ್ ಹಾಕಿಂಗ್ ಅವರು ಈ ಕ್ಷೇತ್ರದಿಂದ ತಮ್ಮ ಕೆಲಸಗಳಿಂದ ಪ್ರಸಿದ್ಧರಾಗಿದ್ದಾರೆ. ಯಾವುದಂದರೆ ಕಪ್ಪು ರಂಧ್ರಗಳಿಗೆ ಪ್ರಸಿದ್ಧರಾಗಿದ್ದಾರೆ. ಅಂದರೆ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಕ್ವೆಶನ್ಗೆ ಹೋಗೋಣ. ಓರಾನ್ ಮುಂಡಾ ಸಂತಾಲ್ ಬುಡಕಟ್ಟು ಸಮೂಹಗಳು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂದರೆ ಜಾರ್ಖಂಡ್. ಥರ್ಡ್ ಆಪ್ಷನ್. ಇದೆಲ್ಲರೂ ಕೇಳಿರ್ತಾರೆ. ನಾನು ಇದು ನನ್ನ ಬುಡಕಟ್ಟು ಜನಾಂಗದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಎಲ್ಲರಿಗೂ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಫಿಫ್ತ್ ಒನ್, ಪಟ್ಟಿ 1 ಮತ್ತು ಪಟ್ಟಿ 2ರ ಆಯ್ಕೆಗಳು ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಫಸ್ಟ್ ಒನ್, A4, B3, C1, D2. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸಿಕ್ಸ್ತ್ ಒನ್, ರಾಜಾರಾಮ್ ಮೋಹನ್ ರಾಯ್, ಈಶ್ವರ್ಚಂದ್ರ ವಿದ್ಯಾಸಾಗರ್, ಸಾವಿತ್ರಿಬಾಯಿ ಫುಲೆ, ದಯಾನಂದ ಸರಸ್ವತಿ. ಎಲ್ಲ ಗೊತ್ತಿರೋ ಆಗಿದೆ. ರಾಜಾರಾಮ್ ಮೋಹನ್ ರಾಯರು ಸತಿ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಮಾಡಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಅವರು ಬಾಲಕಿಯರ ಮೊದಲ ಶಾಲೆಯನ್ನು ಸ್ಥಾಪಿಸಿದರು. ದಯಾನಂದ ಸರಸ್ವತಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಇದು ಈಸಿ ಕ್ವೆಶನು, ಎಲ್ಲರೂ ಹಾಕಿರ್ತಾರೆ ಅನ್ಕೋತೀನಿ. ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. 7ನೇ ಕ್ವೆಶನ್ಗೆ ಹೋಗೋಣ. ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯಪ್ರಭೆಗೆ ಪರ್ವತಗಳ ಮೇಲಣ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗಹನವೂ ಪರಿಶುದ್ಧವೂ ಮತ್ತು ಸತ್ಯವಾಗಿದೆ. ಇದು ಯಾರ ಹೇಳಿಕೆ ಅಂದರೆ ಇದರದ್ದು ಮ್ಯಾಕ್ಸ್ ಮುಲ್ಲರ್ ಅವರ ಹೇಳಿಕೆ. 8th ಕ್ವೆಶನ್ ಹೋಗೋಣ. ಅವಿಭಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳು. ಇದು ಯಾರ ಹೇಳಿಕೆ ಅಂದರೆ ಡಾಕ್ಟರ್ ಐರಾವತಿ ಕರ್ವೇಂದ್ರ. ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪಟ್ಟಿ 1 ಮತ್ತು ಪಟ್ಟಿ 2ರ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು 9ನೇದು ಫಸ್ಟ್ ಆಪ್ಷನ್. ನೆಕ್ಸ್ಟ್ ಹೋಗೋಣ. ಅನುಶೀಲನ ಸಮಿತಿ ಮತ್ತು ಯುಗಾಂತರಗಳು ದೀರ್ಘಕಾಲದವರೆಗೆ ಡ್ಯಾಶ್ ಆಗಿದ್ದಾವೆ ಅಂದರೆ ಇವು 2 ಸಮಿತಿಗಳು ಕ್ರಾಂತಿಕಾರಿಕ ಸೊಸೈಟಿಗಳಾಗಿದ್ದಾವೆ. ಅಂದರೆ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 11ನೇ ಕ್ವೆಶನ್ಗೆ ಹೋಗೋಣ. ಕ್ರಾಂತಿಕಾರರಾದ ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಇವರನ್ನು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಾಯಿತು ಅಂದರೆ ಥರ್ಡ್ ಆಪ್ಷನ್. 1925ರ ಆಗಸ್ಟ್ 9ರಂದು ಕಾಕೋರಿ ರೈಲಿನಲ್ಲಿ ಹಣವನ್ನು ಲೂಟಿ ಮಾಡಿದ ಪ್ರಕರಣದಲ್ಲಿ ಇವ್ರನ್ನ ಗಲ್ಲಿಗೇರಿಸಿದರು. ಆಪ್ಷನ್ ಥರ್ಡ್ ಇಸ್ ದ ರೈಟ್ ಆನ್ಸರ್. ಖುದಾಯಿ ಖಿದ್ಮತ್ಗರ್ ಅನ್ನು ಯಾರು ಸ್ಥಾಪಿಸಿದರು ಅಂದರೆ ಇದು ಅಬ್ದುಲ್ ಗಫಾರ್ ಖಾನ್. ಮೊದಲೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, 13ನೇ ಕ್ವೆಶನ್ ಹೋಗೋಣ. ರಾಜಕೀಯವನ್ನು ಕುರಿತ ಪ್ರಾಚೀನ ಪುಸ್ತಕ ನೀತಿ ಸಾರವನ್ನು ಯಾರು ರಚಿಸಿದರು ಅಂತ ಕ್ವೆಶನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕಮಂಡಕ. ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. 14ನೇ ಕ್ವೆಶನ್. ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ ವಾಕಾಟಕದ ಏಕೈಕ ರಾಜನಾಗಿ ಯಾರು ಅಂದರೆ ಪ್ರವರಸೇನ 1. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. 15ನೇ ಕ್ವೆಶನ್ಗೆ ಹೋಗೋಣ. 2ನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮೀಣಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಲ ಕುರಿತು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾನೆ. ಇದು ಸರಿಯಾದ ಉತ್ತರ ಬಂದು ಸಾಂಚಿ ಶಾಸನ. ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 16ನೇ ಕ್ವೆಶನ್ಗೆ ಹೋಗೋಣ. ಈ ಕೆಳಗಿನಲ್ಲಿ ಯಾವುದು ಭಾರತದ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯ ಇದೆ ಅಂತ ಕೇಳಿದ್ದಾನೆ. ಇದು ಬಂದು ಬೀತರ್ಗಾಂವ್ ದೇವಾಲಯ. ಅಂದರೆ ಥರ್ಡ್ ಒನ್ ಆಪ್ಷನ್. ಬೀತರ್ಗಾಂವ್ ದೇವಾಲಯ ಅನ್ನೋದಲ್ಲ, ಇಟ್ಟಿಗೆಯಿಂದ ಕಟ್ಟಿದ ಮೊದಲ ದೇವಾಲಯ ಬೀತರ್ಗಾಂವ್ ದೇವಾಲಯ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. 17ನೇ ಕ್ವೆಶನ್. 1580ರಲ್ಲಿ ಅಕ್ಬರ್ನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದನು ಅಂತ ಕೇಳಿದ್ದಾರೆ. ಇದು ಬಂದು ನಿಮಗೆ 15 ಪ್ರಾಂತ್ಯಗಳು. ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಭಾರತೀಯ ದಂಡ ಸಂಹಿತೆ ಕಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಲಾರ್ಡ್ ಮೆಕ್ಯಾಲೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. 19ನೇದು. ಗ್ರಾಮ ಸಮಿತಿಗಳು ಈ ಕೆಳಕಂಡ ಯಾರ ಆಳ್ವಿಕೆಯಲ್ಲಿ ರಾಜ ಪರಂಪರೆಯ ಪ್ರಮುಖ ಲಕ್ಷಣವಾಗಿದ್ದವು ಅಂದರೆ ಚೋಳರ್ದು. ಮೊದಲೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 1905ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬನಾರಸ್ ಅಧಿವೇಶನದ ಸ್ವದೇಶಿ ಕರೆಯನ್ನು ನಡೆಸಿದ್ದು. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಕೇಳ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಬಂದು G.K. ಗೋಖಲೆ, ಗೋಪಾಲ್ ಕೃಷ್ಣ ಗೋಖಲೆ ಅವರು ಇದಕ್ಕೆ ವಹಿಸಿದ್ದಿರ್ತಾರೆ. ನೆಕ್ಸ್ಟ್ ಹೋಗೋಣ. USA ನ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದಾರ್ ಪಕ್ಷವನ್ನು ಯಾರು ಸ್ಥಾಪಿಸಿದರು ಅಂತ ಕೇಳ್ತಾನೆ.
ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 21ನೇ ಆಪ್ಷನ್ಗೆ ಲಾಲ್ ಹರ್ದಾಳೆ. 2ನೇ ಆಪ್ಷನ್ ಲಾಲ್ ಹರ್ದಾಳೆ ಅವರು ಈ ಪಕ್ಷನ ಯಾವುದು ಗದರ್ ಪಕ್ಷವನ್ನು ಸ್ಥಾಪಿಸ್ತಾರೆ. ಸೊ 22ನೇ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 22ನೇ ಕ್ವಶನ್. ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವ ದೇವಾಲಯದ ನೆಲಹಾಸಿನಲ್ಲಿತ್ತು ಅಂತ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಕೊಟ್ಟಿರೋ ಆಪ್ಷನ್ ಯಾವುದೂ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಗ್ರೇಸ್ ಆಗುತ್ತೆ ಅನಿಸುತ್ತೆ. ಸೊ ಇದ್ರ ಬಂದು ಪಂಚಲಿಂಗೇಶ್ವರ ಟೆಂಪಲ್ ಅಂತೇಳಿ. ಸೊ ಅದರ ಮುಖಾಂತರ ನಾನು ನೋಡಿದ ಪ್ರಕಾರ ಅದು ಬೆಂಗಳೂರಿನಲ್ಲಿದ್ದು ಪಂಚಲಿಂಗೇಶ್ವರ ಅದು ಪಂಚಲಿಂಗೇಶ್ವರ ದೇವಸ್ಥಾನ ಅನ್ನೋದಿದೆ. ಸೊ ಆಪ್ಷನ್ಸಲ್ಲಿ ಯಾವುದೂ ಇಲ್ಲ. ಸೊ ಅದಕ್ಕೆ ನೋಡೋಣ ಏನು ಕೊಡ್ತಾನೆ ಆನ್ಸರ್ ಅಂತೇಳಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಅದು ಗ್ರೇಸ್ ಆಗೋ ಸಂಭವ ಇದೆ. 22ನೇದು. 23ರ ಕ್ವಶನ್. ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರಜಾಸತ್ತಾತ್ಮಕ ಸಂವಿಧಾನವು ಮತ್ತೊಂದು ರಾಷ್ಟ್ರದ ಕಾನೂನು ಸರ್ವೋಚ್ಚತೆಯನ್ನು ಅಂಗೀಕರಿಸುವುದಿಲ್ಲ. ಸೊ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 24ನೇ ಕ್ವಶನ್ ಹೋಗೋಣ. ಮಂತ್ರಿಗಳನ್ನು ಈ ಕೆಳಕಂಡ ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಕೇಳಿದ್ದಾನೆ. ಸೊ ಸರಿಯಾದ ಉತ್ತರ ಬಂದು ABC 3 ಮುಖಾಂತರ, ಅಂದರೆ ಲೋಕಸಭೆ, ರಾಜ್ಯಸಭೆ ಮತ್ತು ಶಾಸಕಾಂಗದ ಕೊರತೆಯಿಂದ. ಸೊ ABC ಇಸ್ ದ ರೈಟ್ ಆನ್ಸರ್. 25ನೇದು ಹೋಗೋಣ. 25ನೇದು. ಭೂಮಿಯು ಆಯಸ್ಕಾಂತೀಯ ಕ್ಷೇತ್ರದ ಯಾವಾಗಲೂ ಕ್ಷಿತಿಜೀಯ ಘಟಕಾಂಶವನ್ನು ಹೊಂದಿರುತ್ತದೆ, ಯಾವುದನ್ನು ಹೊರತುಪಡಿಸಿ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಉತ್ತರ ಅಯಸ್ಕಾಂತೀಯ ಧ್ರುವ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 26ನೇದು. ಈ ಕೆಳಕಂಡ ಪ್ರತಿಪಾದನೆಗಳಲ್ಲಿ ಯಾವ ಒಂದು ಪ್ರತಿಪಾದನೆಯು ಸಂವಿಧಾನದ 356ನೇ ಅನುಚ್ಛೇದ ಅಡಿಯಲ್ಲಿ ಭಾರತ ರಾಷ್ಟ್ರಪತಿಯ ಅಧಿಕಾರದ ಸರಿಯಾದ ವಿವರಣೆಯಾಗಿದೆ ಅಂದರೆ. ಸೊ ಸರಿಯಾದ ಉತ್ತರ ಬಂದು ವಿಧಾನಸಭೆಯ ವಿಶ್ವಾಸಮತದ ಆದೇಶವಿದ್ದರೂ ಮುಖ್ಯಮಂತ್ರಿಯು ಸಂವಿಧಾನಕ್ಕೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಲು ಸಾಧ್ಯವಾಗಿದ್ದರೆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ. ಸೊ ಸರಿಯಾದ ಉತ್ತರ 1ನೇದು. ಸೊ 27ನೇ ಕ್ವಶನ್ ಹೋಗೋಣ. ಪ್ರತಿಪಾದನೆ ಕೊಟ್ಟಿದ್ದಾನೆ. ವಿಧಾನ ಪರಿಷತ್ತಿನ ಸ್ಥಾನವು ವಿಧಾನಸಭೆಗಿಂತ ಕೆಳಗಿನಾಗಿದೆ. ಕಾರಣ ಪರಿಷತ್ತಿನ ಅಸ್ತಿತ್ವ ವಿಧಾನಸಭೆ ಅಪೇಕ್ಷೆ ನಂಬರಿಸಿದೆ. ಕಾರಣ ಇನ್ನೊಂದು 2 ಕೊಟ್ಟಿದ್ದಾನೆ, ಏನು R2 ಅಂತೇಳಿ. ಮೂಲತಃ ಪರಿಷತ್ತಿನಲ್ಲಿ ಮಂಡನೆಯಾಗಿರುವ ಒಂದು ವಿಧೇಯಕವನ್ನು ವಿಧಾನಸಭೆ ತಿರಸ್ಕರಿಸುವ ಕೂಡಲೇ ಅದು ಅಲ್ಲಿಗೆ ಕೊನೆಯಾಗುತ್ತದೆ. ಕಾರಣ R3 ರಾಜ್ಯಪಾಲರು ಪರಿಷತ್ತಿನ 1/6 ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರಂತ ಇದ್ದಾನೆ. ಸೊ 27ನೇದು ಸರಿಯಾದ ಉತ್ತರ ಬಂದು ಥರ್ಡ್ ಒನ್. A R1 R2 ಮತ್ತು R3 ಸರಿಯಾಗಿದೆ, ಆದರೆ ಕೇವಲ R1 ಮತ್ತು R2 A ಅನ್ನು ವಿವರಿಸುತ್ತವೆ ಅಂತ ಹೇಳ್ತಾನೆ. ಸೊ 28ನೇದು ಹೋಗೋಣ. ಸಂವಿಧಾನ ಪ್ರಸ್ತಾವನೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿಕೊಂಡು ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾದುದು ಯಾವುದೊಂದು ಗುರುತಿಸಿ ಅಂತ ಕೇಳಿದ್ದಾನೆ. ಸೊ ಜವಾಹರ್ಲಾಲ್ ನೆಹರು ಪ್ರಾಸ್ತಾವಿಕ ನಿರ್ಣಯದ ಉದ್ದೇಶವು ಅಂತಿಮವಾದ ಪ್ರಸ್ತಾವನೆ ಇತ್ತು, ಇದು ಕಾನೂನಾತ್ಮಕ ಸರ್ವೋತ್ಪದಲ್ಲ. ಸೊ ಆನ್ಸರ್ 28ನೇದು ಏನಾಗುತ್ತೆ, A ಮತ್ತು B ಮಾತ್ರ ಸರಿಯಾಗುತ್ತೆ. ಅಂದರೆ ಇದನ್ನು ತಿದ್ದುಪಡಿ ಮಾಡಲಾಗೋದಲ್ಲ, ತಿದ್ದುಪಡಿಯನ್ನು ಮಾಡಬಹುದು. ಸೊ ಆಪ್ಷನ್ A ಮತ್ತು B ಮಾತ್ರ ಸರಿ, ಅಂದರೆ 1ನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 29ನೇದು. 1949ರ ನವೆಂಬರ್ 26ರಂದು ಅಳವಡಿಸಿಕೊಂಡ ಭಾರತ ಸಂವಿಧಾನ ಪ್ರಸ್ತಾವನೆಯು ಈ ಕೆಳಗಂಡ ಯಾವ ಪದವನ್ನು ಒಳಗೊಂಡಿರಲ್ಲ ಅಂತ ಕೇಳ್ತಾನೆ. ಸಮಾಜವಾದ, ಸರ್ವಧರ್ಮ ಸಮಭಾವ, ಅಖಂಡತೆ, ಗಣರಾಜ್ಯ. ಸೊ ಸರಿಯಾದ ಉತ್ತರ ಬಂದು ABC. ಗಣರಾಜ್ಯ ಬಿಟ್ಟು ಉಳುಕಿದ್ದೆಲ್ಲ ಇರುತ್ತೆ. ಸೆಕ್ಯುಲರು, ಸೋಷಿಯಲಿಸಮ್ ಇವೆಲ್ಲ ಬರ್ತಾವಲ್ಲ, ಸೊ ಅವೆಲ್ಲ ಇರ್ತವೆ. ಸೊ ಇದೆಲ್ಲ ಇರಲ್ಲ ಅಂತೇಳಿ ಒಳಗೊಂಡಿರಲಿಲ್ಲ ಮುಂಚೆ. ಸೊ ಸರಿಯಾದ ಉತ್ತರ ಬಂದು ಫಸ್ಟ್ ಆಪ್ಷನ್. ಸೊ 30ನೇದು ಹೋಗೋಣ. 30ನೇದು ಪ್ರತಿಪಾದನೆ ಕೊಟ್ಟಿದ್ದಾನೆ. ಭಾರತದಲ್ಲಿ ನ್ಯಾಯಿಕ ಕ್ರಿಯಾವಾದವು ನ್ಯಾಯಾಲಯಗಳ ತೀರ್ಪುಗಳು ಮತ್ತು ನಿರ್ಣಯಗಳ ಮುಖಾಂತರ ಸಂವಿಧಾನಾತ್ಮಕ ಬೆಳವಣಿಗೆ ಹೊರಹೊಮ್ಮಿದೆ. ಕಾರಣ ಅಸ್ತಿತ್ವದಲ್ಲಿರುವ ಕಾನೂನು ಸ್ಪಷ್ಟವಾಗಿರೋದ್ರಿಂದ ಅಥವಾ ವ್ಯಕ್ತವಾಗಿರೋದ್ರಿಂದ ನ್ಯಾಯಿಕ ಕ್ರಿಯಾವಾದವು ಆ ಖಾಲಿ ಅಂತರವನ್ನು ಸೂಕ್ಷ್ಮವಾಗಿ ತುಂಬುತ್ತದೆ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರತ್ಯೇಕವಾಗಿ A ಮತ್ತು R ಎರಡೂ ಸರಿಯಾಗಿವೆ, R Aನ ಸರಿಯಾದ ವಿವರಣೆಯಾಗಿದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 31ನೇದು ಕೊಟ್ಟಿದ್ದಾನೆ. ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ. ಸಚಿವ ಸಂಪುಟದ ಸಾಮೂಹಿಕ ಹೊಣೆಗಾರಿಕೆಯು ಸಚಿವ ಸಂಪುಟ ಸದಸ್ಯರ ನಡುವಿನ ಒಗ್ಗಟ್ಟು ಮತ್ತು ಸಮಾನತೆಯನ್ನು ಸೂಚಿಸುತ್ತದೆ. ಕಾರಣ R ಏನು ಕೊಟ್ಟಿದ್ದಾನೆ, ಸಚಿವ ಸಂಪುಟ ಸದಸ್ಯರನ್ನು ಆಯ್ಕೆ ಮಾಡಿದ ಅವರನ್ನು ತೆಗೆದುಹಾಕುವುದು ಪ್ರಧಾನಮಂತ್ರಿಯ ಪರಮಾಧಿಕಾರವಾಗಿದೆ. ಸೊ ಸರಿಯಾದ ಉತ್ತರ ಬಂದು A ಮತ್ತು R ಎರಡು ಸರಿಯಾಗಿದೆ. ಆದರೆ R Aನ ಸರಿಯಾದ ವಿವರಣೆಯಿಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 33 ಕ್ವಶನ್ಗಳು. 31 ಕ್ವಶನ್ಗೆ ಸೆಕೆಂಡ್ ಆನ್ಸರ್. 32 ಕ್ವಶನ್ಗೆ ಸಂವಿಧಾನದ 368ನೇ ಅನುಚ್ಛೇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾನೆ.
ಸೊ ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾಗಿರೋ ಸಂದರ್ಭದಲ್ಲಿ ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನು ಸಂಸತ್ತಿನ ಜಂಟಿ ವಿಷಯವನ್ನು ಅನುಭವಿಸಬಹುದು. ಸಂವಿಧಾನ ತಿದ್ದುಪಡಿ ಪ್ರಸ್ತಾವವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ ಸರಿಯಾದಾಗಿದೆ. ಯಾಕಂದರೆ ಸಂವಿಧಾನ ತಿದ್ದುಪಡಿ ಪ್ರಸ್ತಾವವನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎರಡು ಕಡೆಯೂ ಕೂಡ ಮಂಡಿಸಬಹುದು. ಸೊ 33ನೇ ಕ್ವಶನ್ ಹೋಗೋಣ. ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಈ ಕೆಳಕಂಡ ಯಾವ ವಿಷಯಗಳಿಗೆ ಲೋಕಸಭೆ ಸರಳ ಬಹುಮತ ಮಾತ್ರ ಅಗತ್ಯವಿದೆ ಅಂದರೆ 33/4 ಮೇಲಿನ ಇದು ಯಾವುದೂ ಅಲ್ಲ, ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಆನ್ಸರ್. ಸೊ 4th ಒನ್ ಇಸ್ ದ ರೈಟ್ ಆನ್ಸರ್. 34 ಕ್ವಶನ್ ಹೋಗೋಣ. ಈ ಕೆಳಗಂಡ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು ಅನುಚ್ಛೇದ 323A, ಇದು ಆಡಳಿತ ನ್ಯಾಯಾಧಿಕರಣಗಳಿಗೆ ಹೊಂದಾಣಿಕೆ ಆಗೋದಿಲ್ಲ. ಸೊ 35ನೇ ಕ್ವಶನ್ ಹೋಗೋಣ. ಪ್ರತಿಪಾದನೆಯೇ ಒತ್ತಡ ತಂಡ ಎಂದರೆ ತಮ್ಮ ಸಮಾನ ಹಿತಾಸಕ್ತಿ ಏಳಿಗೆಯಾಗಿ ಮತದಾರರ ಸಮರ್ಥನೆಗೆ ಸಕ್ರಿಯಗೊಂಡ ಸಂಘಟಿತಗೊಂಡ ಜನರ ಒಂದು ಗುಂಪು ಅಂತ ಹೇಳಿದ್ದಾನೆ. ಕಾರಣ ಅದು ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ಸಾರ್ವಜನಿಕ ನೀತಿಯಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುವುದರಿಂದ ಅದು ಹಾಗೆ ಕರೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಎ ಮತ್ತು ಆರ್ ಎರಡೂ ಸರಿ. 36ನೇ ಕ್ವಶನ್ ಹೋಗೋಣ. ಭಾರತದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಹೇಳಿದ್ದಾನೆ. ಏನು ಹೇಳಿದ್ದಾನೆ? ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿಲ್ಲ. ಅವಿಶ್ವಾಸ ನಿರ್ಣಯ ಪ್ರಸ್ತಾವನೆ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಈ ಮೇಲಿನ ಹೇಳಿಕೆಗಳು ಯಾವ ಸರಿಯಾಗಿ ಅಂತ ಕೇಳಿದ್ದಾರೆ. 36ನೇದು ಬಿ ಮಾತ್ರ ಸರಿಯಾಗಿದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನದಲ್ಲಿ ರೂಪಿಸಲಾದ ರಾಜ್ಯ ನೀತಿ ನಿರ್ದೇಶನಾತ್ಮಕ ಮೂಲತತ್ವಗಳ ಅಡಿಯಲ್ಲಿನ ಈ ಕೆಳಕಂಡ ಉಪಬಂಧಗಳನ್ನು ಪರಿಶೀಲಿಸಿದ್ದೇವೆ. ಸೊ 37ನೇದು ಆಪ್ಷನ್ ಏನಂದರೆ ಬಿ ಮತ್ತು ಸಿ ಮಾತ್ರ ಸರಿಯಾಗಿವೆ, ಮಿಕ್ಕಿದ್ದೆಲ್ಲ ತಪ್ಪಾಗಿವೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 38ನೇದು ಹೋಗೋಣ. ಸೊ ನಾನು ಬೇಗ ಮುಗಿಸೋಕಂತೇಳಿ ಬೇಗ ಬರೀ ಆನ್ಸರ್ ಹೇಳ್ತಾ ಹೋಗ್ತಾಯಿದ್ದೇನೆ. ಸೊ ಎಲ್ಲರೂ ಕರೆಕ್ಟ್ ರೈಟ್ ಮಾರ್ಕ್ ಹಾಕ್ತಾ ಹೋಗಿ. ನ್ಯಾಯ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸಿ, ಎ, ಬಿ ಮತ್ತು ಡಿ ಮಾತ್ರ. ನೈತಿಕ ಮತ್ತು ಪ್ರಮಾಣಿತ ಪರಿಕಲ್ಪನೆ ಬರುವುದಿಲ್ಲ. ಸೊ 39ನೇ ಕ್ವಶನ್ ಹೋಗೋಣ. ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗ ರಚಿಸುತ್ತಂದರೆ BD ಜತ್ತಿ. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 40ನೇ ಕ್ವಶನ್. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಯಾವುದು ಅಧಿನಿಯಮಗಳು ಮತ್ತು ವರ್ಷ ಕೊಟ್ಟಿದ್ದಾನೆ, ಎಷ್ಟು ಜೋಡಿಗಳು ಹೊಂದಾಣಿಕೆಯಾಗಿವೆ ಅಂತ ಕೇಳಿದ್ದಾನೆ. ಸೊ ಇದರಲ್ಲಿ 2 ಜೋಡಿಗಳು ಮಾತ್ರ ಹೊಂದಾಣಿಕೆ ಆಗ್ತವೆ. ಯಾವಂದ್ರೆ ಮೈಸೂರು ಗಣಿದಾರ ಅಧಿನಿಯಮ 1952 ಮತ್ತು ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961. ನೆಕ್ಸ್ಟ್ ಕ್ವಶನ್ 41 ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಕೊಟ್ಟಿದ್ದಾನೆ. ಸೊ ಎಲ್ಲರಿಗೂ ಗೊತ್ತಿರುವಂತೆ ಭೂದಾನ ಚಳವಳಿ ಆರಂಭಿಸಿದ್ದು ವಿನೋಬಾ ಭಾವೆ ಅವರು, ಸರ್ವೋದಯ ಚಳವಳಿ ಮಹಾತ್ಮ ಗಾಂಧೀಜಿಯವರು. ಸೊ ಇದೆಲ್ಲ ಗೊತ್ತಿದೆಯಲ್ಲ. ಸೊ 41ನೇದು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 42 ನೋಡೋಣ. 42ನೇದು ನೀರಾವರಿ ಸೌಲಭ್ಯಗಳ ಕೊರತು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತವೆ. ನೀರಾವರಿ ಕಾರಣ ಏನು ಕೊಟ್ಟಿದ್ದಾನೆ ಅಂದರೆ ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳೆಗಳಿಗೆ ಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಫಸ್ಟ್ ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಮತ್ತು ಆರ್ಗೆ ಎ ಸರಿಯಾದ ವಿವರಣೆ ಆಗಿದೆ. 43ನೇ ಕ್ವಶನ್ ಹೋಗೋಣ. ಭೂಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಹೇರಿಕೆ ಮುಖ್ಯ ಉದ್ದೇಶ ಸಮಸ್ಯೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಎ ಮತ್ತು ಸಿ ಮಾತ್ರ. ಬಿ ಇದರಲ್ಲಿ ಆನ್ಸರ್ ಬರಲ್ಲ. ಸೊ ಅದಕ್ಕೆ ಬಿ ತಪ್ಪಾಗಿದೆ. ಎ ಮತ್ತು ಸಿ ಮಾತ್ರ ಇಸ್ ದ ರೈಟ್ ಆನ್ಸರ್ ಅಂದರೆ ಆಪ್ಷನ್ 3. 44ನೇದು ಇದು ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟರೆ ಯಾವ್ಯಾವ ದಂಗೆ ಯಾವ್ಯಾವ ಟೈಮಲ್ಲಿ ಆಗಿದೆ ಅಂತ ಕೊಟ್ಟಿದ್ದಾನೆ. ಸೊ 44ನೇದು 4th ಒನ್ ಇಸ್ ದ ರೈಟ್ ಆನ್ಸರ್. A2, B1, C4, D3. 45ನೇ ಕ್ವಶನ್ಗೆ ಕೆಳಗಿನ ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿ ಅಂದರೆ ಬದ್ಧವರ್ತಿಗಳ ನಿರ್ಮೂಲನೆ, ಗೇಣಿ ಪದ್ಧತಿಯ ಧಾರಣೆ, ಬೋಡಿತಗಳ ಮೇಲೆ ಗರಿಷ್ಠ ಮಿತಿ ಹೇರಿಕೆ, ಬೋಡಿಗಳ ಕ್ರೋಢೀಕರಣ ಅಂತಂದಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 4th ಒನ್ ABCD ಎಲ್ಲ ಏನದಲ್ಲ 4 ಉತ್ತರಗಳು ಕೂಡ ಸರಿಯಾಗಿದೆ. 4 ಸರಿ. 46ನೇ ಕ್ವಶನ್ ಹೋಗೋಣ. ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರೋ ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮ ಎಷ್ಟಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅಂದರೆ ಉದ್ಯಮಗಳನ್ನು ಆಮೇಲೆ ಹೊಸ ಸ್ಟಾರ್ಟಪ್ಗಳನ್ನು ತಯಾರಿಸಲು ಅಷ್ಟೇ ಇದನ್ನು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 47. ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಿದೆ ಅಂದರೆ 2022ರಲ್ಲಿ. ಸೊ 3 2022. 48ನೇ ಕ್ವಶನ್ ಹೋಗೋಣ. 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾನೆ. ಸೊ 48ನೇ ಆನ್ಸರ್ ABC. ಸೊ 3ಕ್ಕೂ ಅಪ್ಲೈ ಆಗುತ್ತೆ. 49ನೇ ಕ್ವಶನ್ ನೋಡೋಣ. ಈ ಕೆಳಕಂಡ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶಕ ತತ್ವಗಳಲ್ಲ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ದೇಶೀಯ ತಳಿಯ ಬೀಜಗಳು ಮತ್ತು ಔಷಧೀಯ ಗುಣಗಳ
ಸಸ್ಯಗಳ ಅಭಿವೃದ್ಧಿ ಮತ್ತು ಸಂಸ್ಕರಣೆ ಇದೇನದಲ್ಲ ಇದು ಸಂರಕ್ಷಣೆ ಏನದಲ್ಲ ಇದೇ ಸರಿಯಾದ ಯಾವುದು ತತ್ವ ಅಲ್ಲ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಯಾವುದಲ್ಲ ಅಂತ ಕೇಳಿದರೆ ಸೊ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ 50ನೇ ಕ್ವಶನ್ಗೆ ಹೋಗೋಣ. ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಸ್ಯೆ ಕೆಳಕಂಡ ಹೇರಿಕೆಗಳನ್ನು ಪರಿಗಣಿಸಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಥರ್ಡ್ ಒನ್ ಎ ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ. ಅದು ಫೋರ್ತ್ ಒನ್ ಡಿ ಏನದಲ್ಲ ತಪ್ಪಾಗಿದೆ. ಸೊ ಅದಕ್ಕೆ ಏನಾಗುತ್ತೆ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 50ನೇದು 2. 51 ಏನಿದೆ ಇದು ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಇದೆ. ಸೊ ಆಮೇಲೆ ಮಾಡ್ತೀನಿ ನಾನು. ಸೊ ಇವಾಗ ನಾನು ಬರೀ ಜಿ ಕೆ ಕ್ವಶನ್ಸ್ ಅಷ್ಟೇ ತೊಗೊಂಡಿದ್ದೀನಿ. ನೆಕ್ಸ್ಟ್ 53 ಹೋಗೋಣ. ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆ ಒಂದು ಗ್ರಾಮ ಪಂಚಾಯತಿಯನ್ನು ನಿಗದಿಪಡಿಸಲಾಗಿದೆ ಅಂದರೆ ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯ ಅಂದರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 54ನೇದು ಹೋಗೋಣ. ತಾಲೂಕು ಪಂಚಾಯತ್ನ ಸಮಿತಿಗಳ ಸಮಸ್ಯೆ ಈ ಕೆಳಕಂಡ ಹೇಳಿಕೆಯನ್ನು ಪರಿಶೀಲಿಸಿ ಅಂತಂದರೆ ಸೊ 3 ಸಾಮಾನ್ಯ ಸ್ಥಾಯಿ ಸಮಿತಿ ಇರುತ್ತೆ, ಹಣಕಾಸು ಸಮಿತಿ ಇರುತ್ತೆ ಮತ್ತು ಸಾಮಾಜಿಕ ನ್ಯಾಯ ಸಮಿತಿ 3 ಇರುತ್ತೆ. ಡಿ ಆಪ್ಷನ್ ಇರೋದಿಲ್ಲ. ಸೊ ಎ ಬಿ ಸಿ ಮಾತ್ರ ಸರಿವೆ. ಸೊ 54ನೇದು ಥರ್ಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 55 ಏನಿದೆ ಆ್ಯಪ್ಟಿಟ್ಯೂಡ್ ಕ್ವಶನ್ ಇದೆ. ಸೊ ಅದನ್ನು ಸ್ಕಿಪ್ ಮಾಡಿದ್ದೀನಿ. 56ರನ್ನು ನೋಡೋಣ. ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ವಹಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು ಅಂತ ಕೇಳಿದ್ದಾನೆ. 2 ತಿಂಗಳಿಗೊಮ್ಮೆ ಸೇರಲೇಬೇಕು. ಸೊ ಇದು ರೈಟ್ ಆನ್ಸರ್ ಆಗಿರೋದು. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 57 ನೋಡೋಣ. ಪಂಚಾಯತ್ ರಾಜಿನ 73, 74ನೇ ಸಂವಿಧಾನ ತಿದ್ದುಪಡಿಗಳನ್ನು ಸಂವಿಧಾನದ ಯಾವ ಭಾಗ ಮತ್ತು ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂದರೆ ಇದನ್ನು ಫೋರ್ತ್ ಆನ್ಸರ್ ಇಸ್ ದ ರೈಟ್ ಆನ್ಸರ್. 11ನೇ ಅನುಸೂಚಿಯಲ್ಲಿ ಸೇರಿಸಿದ್ದಾರೆ. ಸೊ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 58ನೇದು ಕರ್ನಾಟಕ ಒಂದು ಪ್ರಾಜೆಕ್ಟ್ ಕುರಿತ ಹೇಳಿಕೆಗಳು ಏನಂದರೆ ಎ ಮತ್ತು ಬಿ ಎರಡು ಸರಿಯಾಗಿದೆ. ಏನಿದೆಲ್ಲ ಇದು ಕರ್ನಾಟಕನ 24 ನಗರಗಳು ಕೂಡ ಕಾರ್ಯನಿರ್ವಹಿಸುತ್ತಿದೆ. ಸೊ 59ನೇದು ಹೋಗೋಣ. ಸೇವಾ ಸಿಂಧು ಎಂದರೇನು ಅಂತ ಕೇಳಿದ್ದಾನೆ. ಇದು ಸರ್ಕಾರಿ ಸೇವೆಯನ್ನು ನಾಗರಿಕ ಮನೆ ಬಾಗಿಲು ಒದಗಿಸುವ ಕರ್ನಾಟಕ ಸರ್ಕಾರದ ಉಪಕ್ರಮವಾಗಿದೆ. ನೆಕ್ಸ್ಟ್ 60ನೇದು ಹೋಗೋಣ. ಗ್ರಾಮ ಒನ್ ಬಗ್ಗೆ ಕೇಳಿದ್ದಾರೆ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿದ್ದು ಇದರ ಸರಿಯಾದ ಉತ್ತರ ಬಂದು ಎ ಮಾತ್ರ ಸರಿಯಾಗಿದೆ. ಇದು ಭಾನುವಾರದಂದು ಕಾರ್ಯನಿರ್ವಹಿಸೋದಿಲ್ಲ ಅಂತ ಹೇಳ್ತಾರೆ, ಬಟ್ ಕಾರ್ಯನಿರ್ವಹಿಸ್ತಾವೆ. ಎಲ್ಲರೂ ನಾವೆಲ್ಲ ಅಪ್ಲೈ ಮಾಡ್ತೀವಲ್ಲ, ಸೊ ಅದಕ್ಕೆ ಗೊತ್ತಿರೋದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. 61 ಆ್ಯಪ್ಟಿಟ್ಯೂಡ್ ಇದೆ. 62 ಕೂಡ ಅದೇ ಇದೆ. 63 ನೋಡೋಣ. 63ಗೆ ಸರಿಯಾದ ಉತ್ತರ ಪ್ರೇರಿ ಎಪಿಟೈಪ್ಸ್ ಅನ್ನೋದು ತಪ್ಪಾಗಿ ಹೊಂದಾಣಿಕೆ ಆಗಿದೆ. ಸೊ ನೆಕ್ಸ್ಟ್ 64 ನೋಡೋಣ. 64 CPCB ಪ್ರಕಾರ ವಾಸ ಪ್ರದೇಶಗಳನ್ನು ಕೆಳಕಂಡ ವಾಯು ಮಾಲಿನ್ಯಗಳ ನಿಗಮಿತ ಮಿತಿಯ ಸರಿಯಾದ ಕ್ರಮ ಯಾವುದು ಅಂದರೆ ಫೋರ್ತ್ ಒನ್. 64 ಇಸ್ ದ ಫೋರ್ತ್ ಒನ್. PM10 is greater than SOx, greater than PM2.5, greater than PB. ಸೊ 65 ಹೋಗೋಣ. ಗ್ರಾಮದಾನ ಚಳವಳಿ ಈ ಕೆಳಗಿನ ಯಾರಿಗೆ ಸಂಬಂಧಿಸಿರುತ್ತೆ ಅಂದರೆ ವಿನೋದ ಭಾವೆ. ಸೊ ಇದು ಕ್ವಶನ್ ಏನಿಲ್ಲ ಅಂದರೆ 2-3 ಸಲ ರಿಪೀಟ್ ಆಗಿದೆ ಈ ಎಕ್ಸಾಮಲ್ಲಿ. ಸೊ ಸರಿಯಾದ ಉತ್ತರ ಬಂದು 65 1. 66 ಹೋಗೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾನೆ. 66 ರೈಟ್ ಆನ್ಸರ್ ಆಪ್ಷನ್ A4, B1, C2, D3. ಸೊ ಇಲ್ಲಿ ಕೇಳಿದೆ ನೋಡಿ, ಭೂದಾನ ಚಳವಳಿ ಅದಕ್ಕೆ ಮಾಡ್ತಾರೆ. ಭೂರಹಿತ ಬೇಸಾಯಗಾರಿಗೆ ಭೂಮಿಯ ಸ್ವಯಂ ದಾನ ಮಾಡೋದು. ಹಸಿರು ಕ್ರಾಂತಿ ಯಾಕಂದರೆ ಹೆಚ್ಚಿನ ಕೃಷಿ ಉತ್ಪಾದನೆಯನ್ನು ಮಾಡೋದು ಸಲಹೆ ಮಾಡ್ತಾರೆ. ಸೊ 67 ನೋಡೋಣ. 67 ಈ ವಾರ ಈ ಕೆಳಗಿನ ಯಾವ ಈ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಬಳಸಲಾಗುತ್ತೆ ಅಂದರೆ GST. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ 68 ನೋಡೋಣ. 68ರಲ್ಲಿ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ತನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂದರೆ ಕರ್ನಾಟಕ. ಸೊ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 69 ಸಮರ್ಥ ಸಂವಹನ ಮತ್ತು ಸರ್ಕಾರಿ ಹಂಚಿಕೆ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳನ್ನು ನೆಟ್ವರ್ಕ್ ಯಾವುದು ಅಂತ ಕೇಳಿದ್ದಾನೆ. ಸೊ KSWAN ಅಂತ ಎಲ್ಲರಿಗೂ ಗೊತ್ತಿದೆ. KSWAN ಫುಲ್ ಫಾರ್ಮ್ ಏನಂದರೆ ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 70ನೇದು ಏನಿದೆ ಅಂದರೆ ಆನ್ಲೈನಲ್ಲಿ ಸಮೀಕ್ಷೆ ಮಾಡಲು ಮತ್ತು ಆನ್ಲೈನ್ನಲ್ಲಿ ಪ್ರಶ್ನೋತ್ತರ ನಡೆಸಲು ಈ ಕೆಳಗಿನ ಗೂಗಲ್ ಉತ್ಪನ್ನಗಳು ಯಾವುದು ನಿಮಗೆ ಅನುಭವಿಸುತ್ತದೆ ಅಂದರೆ ಅನುಮತಿಸುವುದೊಂದು ಗೂಗಲ್ ಫಾರ್ಮ್ಸ್. ಸೊ 70ನೇದು ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. 71, 72 ಅಪ್ ಟು 76 ತನಕ ಆಪ್ಟಿಟ್ಯೂಡ್ ಇದೆ. ಅದನ್ನು ಆಮೇಲೆ ಮಾಡೋಣ. ಸೊ 77 ಇತ್ತೀಚೆಗೆ ಸುದ್ದಿಯಲ್ಲಿರೋ GST-20 ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು? ಪ್ರಾಥಮಿಕ ಉದ್ದೇಶ ಇದರದ್ದು ಸಂವಹನ ಅಂದರೆ ಕಮ್ಯುನಿಕೇಷನ್ ಪರ್ಪಸ್. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 78ನೇ ಕ್ವಶನ್ ಹೋಗೋಣ. ಈ ಕೆಳಗಿನ ಯಾವ ದೇಶ ಸಾರ್ಕ್ನ ಸದಸ್ಯ ಹೊಂದಿಲ್ಲ ಅಂತಂದರೆ ಚೀನಾ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 79 2020 ಪ್ಯಾರಿಸ್ ಒಲಿಂಪಿಕ್ಸ್ಗೆ ಟಾರ್ಚ್ ಬೇರರ್ ಆಗಿ ಯಾರು ಆಯ್ಕೆಯಾಗಿದ್ದಾನೋ ಅಭಿನವ್ ಬಿಂದ್ರಾ. ಸೊ 79ನೇದು ಥರ್ಡ್ ಒನ್ ಆಪ್ಷನ್. 80ನೇದು ನೋಡೋಣ. ಮಹಿಳಾ FGM 2024 ಅಂತಾರಾಷ್ಟ್ರೀಯ ಸಹಿಷ್ಣುತೆ ದಿನದ ಥೀಮ್ ಏನಂದ್ರೆ ಅವಳ ಧ್ವನಿ ಅವಳ ಭವಿಷ್ಯ. ಸೊ 80ನೇದು ಥರ್ಡ್ ಆನ್ಸರ್ ಇಸ್ ದ ರೈಟ್ ಆನ್ಸರ್. ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 81 ನೋಡೋಣ.
81ರಲ್ಲಿ ತನ್ನ ಗುಂಪಿನ ರಕ್ತವನ್ನು ಪಡೆದ ವ್ಯಕ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತದೆ ಅಂದರೆ ಕೆಂಪು ರಕ್ತ ಕಣಗಳು ಒಗ್ಗೂಡುತ್ತವೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ರೆಪೋ ದರವು ಇದನ್ನು ಉಲ್ಲಂಘಿಸುತ್ತದೆ ಅಂದರೆ 82ನೇ ಕ್ವಶನ್ಗೆ ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಒನ್, ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಹಣದ ದರ, ಅದು ರೆಪೋ ದರ ಅಂದರೆ. ಸೊ 82 ಇಸ್ ದ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. 83 ನೋಡೋಣ. ಯಾವ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ ಎಂದು ಹೆಸರಿಡಲಾಗಿದೆ ಅಂದರೆ ನಮ್ಮ ಕರ್ನಾಟಕದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಗೆ ಏನು ಮಾಡಿದ್ದಾರೆ, ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ ಅಂತ ಕರಿತಾ ಇದ್ದಾರೆ. ಸೊ ನೆಕ್ಸ್ಟ್ ಹೋಗೋಣ. 84ನೇದು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ 20 ಲಕ್ಷ ರೂಪಾಯಿಂದ ಕಡಿಮೆ ಬಂಡವಾಳ ಹೂಡಿಕೆ ಮಾಡಿರುವ ಚಿಕ್ಕಗಾರಿಕೆಗಳು, ಇದು ಎ ಮಾತ್ರ ಸರಿಯಾಗಿದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅಂದರೆ 84 ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಹೇಳಿಕೆ ಮಾತ್ರ ಸರಿಯಾಗಿದೆ. 85ಕ್ಕೆ ಫಸ್ಟ್ ಆಪ್ಷನ್ A3, B1, C2, D4 ಅಂದರೆ ಯಾವ್ಯಾವ ಅಭಯಾರಣ್ಯಗಳು ಎಲ್ಲೆಲ್ಲಿದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಭದ್ರಾ ವನ್ಯಜೀವಿ ಅಭಯಾರಣ್ಯ ಇರೋದು ಚಿಕ್ಕಮಗಳೂರಲ್ಲಿ, ಬಟ್ ಅವನು ಕೊಟ್ಟಿಲ್ಲ. ಸೊ ಅದಕ್ಕೆ ನೋಡೋಣ, ಮಿಕ್ಕಿದ್ದು 3 ಕರೆಕ್ಟಾಗಿದೆ. ಬಂಡೀಪುರ, ಇದು ಪುಷ್ಪಗಿರಿ ಇರೋದು ಕೊಡಗಲ್ಲಿ, ಸೊ ನುಗು ಇರೋದು ಶಿವಮೊಗ್ಗಲ್ಲಿ, ಈ ಥರ ಎಲ್ಲ ಕರೆಕ್ಟಾಗಿದೆ. ಸೊ ನೋಡೋಣ ಏನು ಆನ್ಸರ್ ಕೊಡ್ತಾನೆ ಅಂತೇಳಿ. ನೆಕ್ಸ್ಟ್ ಹೋಗೋಣ. ಸೊ 85ನೇದು ಸರಿಯಾದ ಉತ್ತರ ಬಂದು 1 A3, B1, C2, D4. ಸೊ ನೆಕ್ಸ್ಟ್ ಹೋಗೋಣ 86ನೇ ಕ್ವಶನ್ಗೆ. 86 ಬೇಡ್ತೀನಿ ಇದೆ ಇನ್ನೊಂದು ಹೆಸರು ಗಂಗಾವಳಿ, ಎಲ್ಲರಿಗೂ ಗೊತ್ತಿರುವಂಥ ಹೆಸರು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 87ನೇದು, ಕೆಳಗೆ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಮಭಾಜಕ ವೃತ್ತದ 5 ಡಿಗ್ರಿ ಉತ್ತರ ಮತ್ತು 5 ಒಳಗೆ ಕಂಡುಬರುವ ಪ್ರದೇಶಗಳು ವರ್ಷವಿಡೀ ಮಳೆಯನ್ನು ತರುತ್ತವೆ. ಕಾರಣ ಈ ಪ್ರದೇಶದಲ್ಲಿ ಹೆಚ್ಚಿನ ಉಷ್ಣಾಂಶ ಮತ್ತು ಕಡಿಮೆ ಉದ್ದೇಶದಿಂದ ಸಂಜೆ ಮಳೆ ಪರಿಸರಣ ಮಳೆ ಬೀಳಲು ಕಾರಣವಾಗಿದೆ. ಸೊ 87ನೇದು ಆನ್ಸರ್ ಏನಂದರೆ ಸಮರ್ಥನೆ ಎ, ಕಾರಣ ಎ ಎರಡು ಸರಿಯಾಗಿದೆ. ಸಮರ್ಥನೆ ಎಗೆ ಕಾರಣ ಸರಿಯಾದ ವಿವರಣೆ ಆಗಿದೆ. ಸೊ 88ನೇ ಕ್ವಶನ್ ಹೋಗೋಣ. 3 ಟೆಕ್ಟೋನಿಕ್ ಭೂಕಂಪಗಳಿಗೆ ಕಾರಣವೇನು ಅಂದರೆ ಭೂ ಅಂತರ್ಗತ ಗೋಯಗಳ ಕುಸಿತ. ಸೊ ಸರಿಯಾದ ಉತ್ತರ ಬಂದು 88 3. 89 ನೋಡೋಣ. 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಉತ್ತರ ಧ್ರುವ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಉತ್ತರ ಧ್ರುವ ಪ್ರದೇಶವು ಆರ್ಕಿಟಿಕ್ ಮಹಾಸಾಗರದಿಂದ ಆವೃತವಾಗಿದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸಮರ್ಥನೆ ಮತ್ತು ಕಾರಣ ಎರಡೂ ಸರಿಯಾಗಿದೆ. ಆದರೆ ಸಮರ್ಥನೆ ಹೇಗೆ ಕಾರಣ 6 ಸರಿಯಾದ ವಿವರಣೆ ಅಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 90ನೇದು, ಈ ಕೆಳಗಿನ ವಿಟಮಿನ್ ಎ ಕೊರತೆಯ ಲಕ್ಷಣಗಳು. ವಿಟಮಿನ್ ಎ ಕೊರತೆಯ ಲಕ್ಷಣಗಳು ಯಾವ್ಯಾವು ಅಂದರೆ A, B, D ಮಾತ್ರ ಸರಿಯಾಗಿದೆ. ಅಂದರೆ ಸಿ ಬರೋದಿಲ್ಲ. ಬಂಜೆತನ ಅನ್ನೋದು ವಿಟಮಿನ್ ಇ ಕೊರತೆಯ ಲಕ್ಷಣ ಅಲ್ಲ, ಅದು ವಿಟಮಿನ್ ಇ ಕೊರತೆಯ ಲಕ್ಷಣ ಆಗುತ್ತೆ. ಸೊ ಅದು ಕೂಡ ಇದಾಗುತ್ತೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 91ನೇ ನೋಡೋಣ. ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸಿದ ಸಾಗರ ಪ್ರವಾಹವನ್ನು ಗುರುತಿಸಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಲ್ಯಾಂಬ್ರಡಾರ್, ಇದು ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧ ಹೊಂದಿಲ್ಲ. ಸೊ ಅದಕ್ಕೆ ಸಂಬಂಧಿಸದಿರುವ ಅಂತ ಕೇಳಿದಾನೆ, ನಾವು ಸಂಬಂಧಿಸಿದಿರೋದಲ್ಲ. ಸೊ ಅದಕ್ಕೆ ಯಾವ ಸಂಬಂಧ ಇಲ್ಲ ಅಂತ ಕೇಳಿದಾನೆ. ಸೊ ಲ್ಯಾಬ್ರಡಾರ್, 4th ಆಪ್ಷನ್ ಇಸ್ ದ ರೈಟ್ ಆನ್ಸರ್. 92, ಜನಸಂಖ್ಯೆ ಆವರ್ತನೆ ಎಂದರೆ ಏನಂದ್ರೆ ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಹಂತ. ಸೊ 4th ಒನ್ ಇಸ್ ದ ರೈಟ್ ಆನ್ಸರ್. 92 4. 93, ಮಾನವನ ಅಗತ್ಯತೆ ಮತ್ತು ಅವಶ್ಯಕತೆ ಪ್ರಬಲವಾಗಿದ್ದರೆ ಪರಿಸರದಿಂದಲೂ ಯಾವುದೇ ಅಡೆತಡೆ ಉಂಟಾದರೆ ಅವ ಆರ್ಥಿಕ ಚಟುವಟಿಕೆಗಳ ನಿಲ್ಲಕ ಎಂಬುದಕ್ಕೆ ಉದಾಹರಣೆ ಯಾವುದಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮೆಕ್ಕೆಜೋಳದ ಕೃಷಿ. 93 2. ಸೊ 94 ನೋಡೋಣ. ಭಾರತ ಬಂದರುಗಳ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಇದರಲ್ಲಿ ಸರಿಯಾಗಿದ್ದವರು ಒಂದು ಕಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರು. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದಾನೆ, ಅದು ನದಿ ನಿರ್ಮಿತ ಬಂದರು. ಯಾವುದು ಕಲ್ಕತ್ತಾದಲ್ಲಿರೋದು, ಯಾಕಂದ್ರೆ ಗಂಗಾ ನದಿ ಹರಿದು ಹೋಗ್ತಾ ಇರುತ್ತಲ್ಲ, ಸೊ ಅದಕ್ಕೆ. 95ನೇದು, ಕೆಳಗಿನಲ್ಲಿ ಯಾವುದು ಗಂಗಾ ನದಿಯ ಉಪನದಿಗೆ ಅಂದರೆ ಯಮುನಾ. ಸೊ 95 1. ಸೊ 96ನೇ ಕ್ವಶನ್ ಹೋಗೋಣ. ಕೆಳಗಿನ ಹೇಳಿಕೆಗಳಲ್ಲಿ ಪರಿಗಣಿಸಿ ಮತ್ತು ಕೆಳಗೆ ನಡೆದ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ ಎಂದರೆ 96ನೇ ಕ್ವಶನ್ಗೆ ಸರಿಯಾದ ಉತ್ತರ ABCD 4 ಕೂಡ ಸರಿಯಾಗಿದ್ದಾವೆ. 97ನೇ ಕ್ವಶನ್ ಏನಿದೆ, ಕರ್ನಾಟಕ ರಾಜ್ಯವು ತನ್ನ ಕಡೆಯ ಎಷ್ಟು ರಾಜ್ಯಗಳಿಂದ ಹಂಚಿಕೊಂಡಿದೆ ಅಂದರೆ 6 ರಾಜ್ಯಗಳು, ಎಲ್ಲರಿಗೂ ಗೊತ್ತಿರುವಂಥ ಈಸಿ ಆನ್ಸರ್ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ. 98ನೇ ಕ್ವಶನ್, ಕರ್ನಾಟಕ ಸಂಕ್ರಾಂತಿ ವೃತ್ತ ಭಾರತ ಈ ಕೆಳಕಂಡ ಯಾವ ರಾಜ್ಯಗಳ ಮೂಲಕ ಹಾದು ಹೋಗೋದಿಲ್ಲ ಅಂತ ಕೇಳಿದ್ದಾನೆ. ಸೊ ಸರಿಯಾದ ಉತ್ತರ ಒಡಿಸ್ಸಾ. ಸೊ 4th ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ಒಡಿಶಾ ರಾಜ್ಯವು ಕಚ್ಚಾ ತೈಲ ಉತ್ಪಾದಿಸಿ ಯಾವ ಸ್ಥಳಗಳನ್ನು ಹೊಂದಿದ್ದಿಲ್ಲ. ಸೊ ಅದು ತಪ್ಪಾಗಿದೆ. ಇದೇನಿದೆಲ್ಲ ಸೊ ಹೊಂದಿದೆ ಅದು. ನೆಕ್ಸ್ಟ್ ಹೋಗೋಣ. 99 2. 100ನೇ ಕ್ವಶನ್, ಪ್ರತಿ ವರ್ಷ ಜುಲೈ 11ನೇ ದಿನಾಂಕವನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ ಆಚರಿಸಲಾಗುತ್ತೆ ಅಂದರೆ ವಿಶ್ವ ಜನಸಂಖ್ಯಾ ದಿನವಾಗಿ ಆಚರಿಸ್ತಾರೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್.
ಸೊ ಎಲ್ಲ ಪ್ರಶ್ನೆಗಳನ್ನು ನೋಡಿದ್ದೀವಿ. ಸೊ ನಿಮ್ಮ ಎಷ್ಟು ಆನ್ಸರ್ಸ್ ಕರೆಕ್ಟಾಗಿದ್ದಾವೆ ಅಂತೇಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.